ಒಮ್ಮೆ ಯೋಚನೆ ಮಾಡಿ ನೋಡಿ, ಆ ದಟ್ಟವಾದ ಕತ್ತಲು, ಮೊದಲನೇ ಶತಮಾನದ ಜೆರುಸಲೆಂ ನಗರದ ಇಕ್ಕಟ್ಟಾದ ಬೀದಿಗಳು. ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾರೆ. ಆದ್ರೆ ಸಮಾಜದಲ್ಲಿ ಒಂದು ಅತಿ ದೊಡ್ಡ ಸ್ಥಾನದಲ್ಲಿರೋ, ಎಲ್ರೂ ತಲೆಬಾಗಿ ನಮಸ್ಕರಿಸೋ ಆ ಒಬ್ಬ ಪ್ರಭಾವಿ ವ್ಯಕ್ತಿ ಕದ್ದು ಮುಚ್ಚಿ ಹೆಜ್ಜೆ ಹಾಕ್ತಾ ಇದ್ದಾನೆ. ಹೌದು, ಯಾರ ಕಣ್ಣಿಗೂ ಬೀಳಬಾರದು ಅಂತ ಮುಖ ಮುಚ್ಚಿಕೊಂಡು ಹೋಗ್ತಿದ್ದಾನೆ. ಎಕ್ಸಾಕ್ಟ್ಲಿ. ಆತ ಹೋಗ್ತಾ ಇರೋದು ಒಬ್ಬ ಸಾಮಾನ್ಯ ಬಡಗಿಯ ಮಗನ ಹತ್ರ, ತನಗೇನು ಗೊತ್ತಿಲ್ಲ ಅನ್ನೋ ಥರ ರಹಸ್ಯವಾಗಿ ಪಾಠ ಕಲಿಯೋಕೆ. ಇದು ಒಂಥರ ಸಸ್ಪೆನ್ಸ್ ಸಿನಿಮಾದಲ್ಲಿ ಬರೋ ದೃಶ್ಯದ ಥರಾನೇ ಇದೆ ಅಲ್ವಾ? ಖಂಡಿತ. ಆದ್ರೆ ಇದು ಕಟ್ಟುಕತೆ ಅಲ್ಲ. ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರೋ ಮನುಕುಲದ ಚಿಂತನೆಯನ್ನೇ ಬದಲಾಯಿಸಿದ ಒಂದು ಅದ್ಭುತ ಭೇಟಿ ಇದು. ಹೌದು. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಯೋವಾನದ 3ನೇ ಅಧ್ಯಾಯದಲ್ಲಿ ಬರೋ ಯೇಸು ಮತ್ತೆ ಯಹೂದ್ಯರ ನಾಯಕ ನಿಕೋದೇಮ ಅವರ ನಡುವೆ ನಡೆದ ಆ ಐತಿಹಾಸಿಕ ಭೇಟಿಯ ಒಳಹೊಕ್ಕು ನೋಡ್ಲಿದ್ದೀವಿ. ಅಂದ್ರೆ ಕೇವಲ ಮಾಹಿತಿ ಇರೋದಕ್ಕೂ ನಿಜವಾದ ಅಂತರಂಗದ ಬದಲಾವಣೆ ಆಗೋದಕ್ಕೂ ಇರೋ ವ್ಯತ್ಯಾಸನ ನಾವಿವತ್ತು ಅರ್ಥ ಮಾಡ್ಕೋಬಹುದು. ಅದೇ ನಮ್ಮ ಇಂದಿನ ಮುಖ್ಯ ಉದ್ದೇಶ. ಈ ಹೊಸದಾಗಿ ಹುಟ್ಟುವುದು ಅಥವಾ ಮೇಲಿಂದ ಹುಟ್ಟುವುದು ಅಂದ್ರೆ ನಿಜಕ್ಕೂ ಏನು ಅಂತ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಈ ನಿಕೋದೇಮ ಅಷ್ಟು ದೊಡ್ಡ ನಾಯಕ ಆಗಿದ್ಮೇಲೆ ಹಗಲಲ್ಲೇ ರಾಜಾರೋಷವಾಗಿ ಬರಬಹುದಿತ್ತು ಅಲ್ವಾ? ಹೌದು. ರಾತ್ರಿ ಹೊತ್ತು ಕದ್ದು ಮುಚ್ಚಿ ಯಾಕೆ ಬರ್ಬೇಕಿತ್ತು? ಆತನಿಗೆ ಸಮಾಜದ ಭಯ ಇತ್ತಾ? ಅಂದ್ರೆ ಒಬ್ಬ ಸಾಮಾನ್ಯ ಬೋಧಕನ ಹತ್ರ ಹೋದ್ರೆ ತನ್ನ ಸ್ಥಾನಮಾನಕ್ಕೆ ಧಕ್ಕೆ ಆಡುತ್ತೆ ಅನ್ನೋ ಅಳುಕಿತ್ತಾ? ನನ್ಗಿದು ಹೇಗನಿಸ್ತಿದೆ ಅಂದ್ರೆ, ಹೇಳಿ. ಜಗತ್ತಿನ ಅತಿ ದೊಡ್ಡ ಟೆಕ್ ಕಂಪನಿಯ ಸಿಇಒ ಒಬ್ರು ತಮಗೆ ಹೊಸ ಟೆಕ್ನಾಲಜಿ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ನಾಚಿಕೆ ಪಟ್ಕೊಂಡು ಆ ಕಂಪನಿಯ ಕಿರಿಯ ಉದ್ಯೋಗಿಯೊಬ್ಬನತ್ರ ರಾತ್ರಿ ವೇಳೆ ರಹಸ್ಯವಾಗಿ ಪಾಠ ಕಲಿಯೋಕ್ ಹೋದಾಗೆ ಅನಿಸ್ತಿದೆ. ಆ ಸಿಇಒ ಹೋಲಿಕೆ ಈ ಸನ್ನಿವೇಶಕ್ಕೆ ತುಂಬಾ ಚೆನ್ನಾಗಿ ಹೊಂದುತ್ತೆ. ನೋಡಿ, ಆತನಿಗೆ ತನ್ನ ಸ್ಥಾನ, ಅಧಿಕಾರ ಮತ್ತೆ ಸಮಾಜದ ಕಣ್ಣುಗಳ ಭಯ ಖಂಡಿತವಾಗಿಯೂ ಇತ್ತು. ಯಾಕಂದ್ರೆ ಯೇಸುವಿನ ಬೋಧನೆಗಳನ್ನ ಆ ಕಾಲದ ಧಾರ್ಮಿಕ ಮುಖಂಡರು ತೀವ್ರವಾಗಿ ವಿರೋಧಿಸ್ತಾ ಇದ್ರು. ಯೇಸುವಿನ ಜೊತೆ ಕಾಣಿಸಿಕೊಂಡ್ರೆ ನಿಕೋದೇಮನನ್ನ ಸಮಾಜದಿಂದಲೇ ಬಹಿಷ್ಕರಿಸೋ ಅಪಾಯ ಇತ್ತು. ಓಹೋ, ಅಷ್ಟು ದೊಡ್ಡ ರಿಸ್ಕ್ ಇತ್ತಾ? ಹೌದು. ಆದ್ರೆ ನಮ್ಮ ಮೂಲಗಳನ್ನ ಇನ್ನಷ್ಟು ಆಳವಾಗಿ ಗಮನಿಸಿದಾಗ ಈ ರಾತ್ರಿ ಅನ್ನೋದು ಕೇವಲ ದಿನದ ಒಂದು ಸಮಯನ ಮಾತ್ರ ಸೂಚಿಸ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಅಂದ್ರೆ ಆ ರಾತ್ರಿಗೆ ಬೇರೆದೇ ಆದ ಸಾಂಕೇತಿಕ ಅರ್ಥ ಇದೆಯಾ? ನಿಖರವಾಗಿ. ಆಧ್ಯಾತ್ಮಿಕ ಚಿಂತನೆಯಲ್ಲಿ ರಾತ್ರಿ ಅಥವಾ ಕತ್ಲೆ ಅಂದ್ರೆ ಅದು ಅಜ್ಞಾನದ ಸಂಕೇತ. ನಿಕೋದೇಮ ತನ್ನ ತಲೆಯಲ್ಲಿ ಧರ್ಮಶಾಸ್ತ್ರದ ಸಾವಿರಾರು ಗ್ರಂಥಗಳನ್ನು ತುಂಬಿಕೊಂಡಿದ್ದ. ಆದ್ರೆ ಅವನ ಅಂತರಂಗದಲ್ಲಿ ಕತ್ಲೆ ಇತ್ತು. ಕರೆಕ್ಟ್. ಅವನಿಗೆ ತಾನಿನ್ನೂ ಅಜ್ಞಾನದ ಕತ್ತಲೆಯಲ್ಲೇ ಇದ್ದೀನಿ ಅನ್ನೋ ಸಣ್ಣ ಅರಿವು ಶುರುವಾಗಿತ್ತು. ಆತನು ತನ್ನ ಆಂತರಿಕ ಕತ್ತಲೆಯಿಂದ ಯೇಸುವನ್ನು ಬೆಳಕಿನತ್ತ ಹೆಜ್ಜೆ ಹಾಕ್ತಾ ಇದ್ದಾನೆ. ವಾವ್, ಇದನ್ನ ಕೇಳೋಕೆ ತುಂಬಾ ಚೆನ್ನಾಗಿದೆ. ನಾವು ಇದನ್ನ ಕ್ರಿಸ್ತರ ಲಂಟ್ ಉಪವಾಸದ ಕಾಲಕ್ಕೆ ಹೋಲಿಸಬಹುದು. ಲಂಟ್ ಕಾಲದ ಮೂಲ ಉದ್ದೇಶವೇ ಅದು. ಕತ್ತಲೆ ಬದುಕಿನಿಂದ ಬೆಳಕಿನತ್ತ ಸಾಗೋ ಸಮಯವಿದು. ನಿಕೋದೇಮ ಆ ರಾತ್ರಿ ಆರಂಭಿಸಿದ್ದು ಅದೇ ಬೆಳಕಿನ ಪಯಣನ. ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ನನಗನಿಸುವ ಹಾಗೆ ಈ ಕತ್ತಲೆ ಮತ್ತು ಬೆಳಕಿನ ನಡುವಿನ ಅಂತರವೇ ಮುಂದೆ ಆ ಭೇಟಿಯಲ್ಲಿ ಆಗೋ ಒಂದು ದೊಡ್ಡ ಗೊಂದಲಕ್ಕೆ ದಾರಿ ಮಾಡಿಕೊಡುತ್ತಲ್ವಾ? ಹೌದು. ಯಾಕಂದ್ರೆ ಆ ಭೇಟಿ ಶುರುವಾಗೋ ರೀತಿಯೇ ತುಂಬಾ ವಿಭಿನ್ನವಾಗಿದೆ. ಅದೇ, ಯೇಸುವನ್ನ ಭೇಟಿಯಾದ ತಕ್ಷಣ ನಿಕೋದೇಮ, ನೀವು ದೇವರಿಂದ ಬಂದವರು ಅಂತ ನಮಗೆ ತಿಳಿದಿದೆ ಅಂತ ಬಹಳ ಗೌರವದಿಂದಲೇ ಮಾತು ಶುರು ಮಾಡ್ತಾನೆ. ಆದ್ರೆ ಯೇಸು ಆತನ ಹೊಗಳಿಕೆಗೆ ಮರುಳಾಗೋದಿಲ್ಲ. ನೇರವಾಗಿ ವಿಷಯಕ್ಕೆ ಬಂದು, ಒಬ್ಬನು ಹೊಸದಾಗಿ ಹುಟ್ಟದಿದ್ರೆ ಅವನು ದೇವರ ಸಾಮ್ರಾಜ್ಯನ ಸೇರಲಾರ ಅಂತ ಹೇಳ್ಬಿಡ್ತಾರೆ. ಹೌದು. ಯೇಸು ಅಲ್ಲಿ ನಿಕೋದೇಮನ ಧಾರ್ಮಿಕ ಜ್ಞಾನದ ಅಹಂಕಾರನ ಒಂದೇ ಏಟಿಗೆ ಒಡೆದುಹಾಕ್ತಾರೆ. ಕೇವಲ ಮಾಹಿತಿ ಇದ್ರೆ ಸಾಲದು, ಸಂಪೂರ್ಣವಾಗಿ ಬದಲಾಗಬೇಕು ಅಂತ ಹೇಳ್ತಾರೆ. ಆದ್ರೆ ಒಂದ್ ನಿಮಿಷ, ನನಗೆಲ್ಲಿ ಒಂದು ದೊಡ್ಡ ಗೊಂದಲ ಇದೆ. ಯೇಸು ಹಾಗೆ ಹೇಳಿದ ತಕ್ಷಣ ನಿಕೋದೇಮ ವಯಸ್ಸಾದವನು ಮತ್ತೆ ತಾಯಿಯ ಗರ್ಭನ ಪ್ರವೇಶಿಸಿ ಹುಟ್ಟೋಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನಲ್ಲ? ಹೌದು. ಅದು ಮೇಲ್ನೋಟಕ್ಕೆ ತುಂಬಾ ವಿಚಿತ್ರವಾದ ಪ್ರಶ್ನೆ ಅನ್ಸುತ್ತೆ. ಅದೇ, ನಿಕೋದೇಮ ಅಷ್ಟು ದೊಡ್ಡ ವಿದ್ವಾಂಸ ಆಗಿದ್ದುಕೊಂಡು ಇಂಥದ್ದೊಂದು ಪ್ರಶ್ನೆ ಕೇಳ್ತಾನೆ ಅಂದ್ರೆ ಆಶ್ಚರ್ಯ ಆಗತ್ತೆ. ಆತ ನಿಜಕ್ಕೂ ಅಷ್ಟು ದಡ್ಡನಾಗಿದ್ನಾ ಅಥವಾ ಯೇಸುವಿನ ಮಾತನ್ನ ಗೇಲಿ ಮಾಡ್ತಾ ಇದ್ನಾ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ನಿಕೋದೇಮ ದಡ್ಡನಂತೂ ಖಂಡಿತ ಆಗಿರಲಿಲ್ಲ, ಹಾಗೆ ಆತ ಗೇಲಿನೂ ಮಾಡ್ತಾ ಇರಲಿಲ್ಲ. ಆತನ ಸಮಸ್ಯೆ ಏನಂದ್ರೆ, ಆತ ಧರ್ಮವನ್ನ ಅಕ್ಷರಶಃ ನೋಡೋ ಒಂದು ಅತಿ ತಾರ್ಕಿಕ ಚೌಕಟ್ಟಿನಲ್ಲಿ ಸಿಲುಕಿ ಹಾಕ್ಕೊಂಡಿದ್ದ.
ಅಕ್ಷರಶಃ ಅಂದ್ರೆ ಲಿಟ್ರಲ್ ಆಗಿ ತಗೊಳ್ತಾ ಇದ್ದ. ಹೌದು, ಯಹೂದ್ಯ ಧರ್ಮಶಾಸ್ತ್ರದಲ್ಲಿ ಎಲ್ಲದಕ್ಕೂ ನಿಯಮಗಳಿದ್ವು. ಆತ ದೇವರನ್ನು ಒಂದು ಸೈದ್ಧಾಂತಿಕ ಚೌಕಟ್ಟಿನೊಳಗೆ ಬಂಧಿಸ್ಬಿಟ್ಟಿದ್ದ. ಇಲ್ಲಿ ಒಂದು ಭಾಷಾಶಾಸ್ತ್ರದ ಸೂಕ್ಷ್ಮತೆಯನ್ನು ನಾವು ಗಮನಿಸಬೇಕು. ಓಹ್, ಆ ಗ್ರೀಕ್ ಪದದ ಬಗ್ಗೆ ಹೇಳ್ತಾ ಇದ್ದೀರಾ? ಕರೆಕ್ಟ್. ಹೊಸ ಒಡಂಬಡಿಕೆನ ಬರೆಯಲಾದ ಗ್ರೀಕ್ ಭಾಷೆಯಲ್ಲಿ ಯೇಸು ಬಳಸಿದ ಪದ ಆನೋಥೀನ್. ಈ ಪದಕ್ಕೆ 2 ಅರ್ಥಗಳಿವೆ. ಒಂದು ಮತ್ತೆ ಹುಟ್ಟುವುದು, ಇನ್ನೊಂದು ಮೇಲಿಂದ ಹುಟ್ಟುವುದು. ಅಂದ್ರೆ ದೇವರಿಂದ ಹುಟ್ಟುವುದು ಅಂತನಾ? ಹೌದು. ಯೇಸು ಹೇಳ್ತಾ ಇರೋದು ನೀನು ಮೇಲಿಂದ ಹುಟ್ಟಬೇಕು, ಅಂದ್ರೆ ದೇವರಿಂದ ಆಧ್ಯಾತ್ಮಿಕವಾಗಿ ಪರಿವರ್ತನೆಯಾಗಬೇಕು ಅಂತೆ. ಆದರೆ ಅಕ್ಷರಶಃ ಯೋಚಿಸೋ ನಿಕೋದೇಮನಿಗೆ ಕೇಳಿಸಿದ್ದು ನೀನು ಮತ್ತೆ ಹುಟ್ಟಬೇಕು ಅನ್ನೋ ಆ ಮೊದಲನೇ ಅರ್ಥ ಮಾತ್ರ. ಅಯ್ಯೋ ಪಾಪ. ಭೌತಿಕ ಜಗತ್ತಿನ ನಿಯಮಗಳಲ್ಲೇ ಬಂಧಿಯಾಗಿದ್ದ ಆತನಿಗೆ ಆಧ್ಯಾತ್ಮಿಕ ಮರುಹುಟ್ಟಿನ ಕಲ್ಪನೆನ ಗ್ರಹಿಸೋಕೆ ಸಾಧ್ಯ ಆಗ್ಲಿಲ್ಲ. ಇದನ್ನ ಕೇಳ್ತಾ ಇದ್ರೆ ನನ್ಗೆ ಇಂದಿನ ಸ್ಮಾರ್ಟ್ ಫೋನ್ಗಳ ನೆನಪಾಗ್ತಾ ಇದೆ. ಸ್ಮಾರ್ಟ್ಫೋನ್ಗಳ ಹೇಗೆ? ನೋಡಿ, ಯೇಸು ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಪ್ಡೇಟ್ ಮಾಡ್ಕೊಳ್ಳೋ ಬಗ್ಗೆ, ಅಂದ್ರೆ ಒಳಗಿನ ಸಾಫ್ಟ್ವೇರ್ ಸಂಪೂರ್ಣವಾಗಿ ಬದಲಾಯಿಸೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ನಿಕೋದೇಮ ಅದೇ ಹಳೆ ಫೋನನ್ನ ಅಂಗಡಿಗೆ ಹೋಗಿ ಮತ್ತೆ ಹೊಸದಾಗಿ ಬಾಕ್ಸ್ ಸಮೇತ ಖರೀದಿಸ್ಕೊಂಡ್ ಬರ್ಬೇಕು, ಅಂದ್ರೆ ಹಾರ್ಡ್ವೇರ್ ಬದಲಾಯಿಸ್ಬೇಕು ಅಂತ ಯೋಚಿಸ್ತಾ ಇದ್ದಾನೆ. ಆತನಲ್ಲಿ ಹಾರ್ಡ್ವೇರ್ ಆಚೆಗೆ ಆಂತರಿಕ ಬದಲಾವಣೆ ಇರಲು ಸಾಧ್ಯ ಅನ್ನೋ ಕಲ್ಪನೆನೇ ಬರ್ತಾ ಇಲ್ಲ. ಆ ಸಾಫ್ಟ್ವೇರ್ ಅಪ್ಡೇಟ್ ಹೋಲಿಕೆಯಲ್ಲಿ ಬಹಳ ಸೂಕ್ತವಾಗಿದೆ. ಯಾಕಂದ್ರೆ ಫೋನಿನ ಸಾಫ್ಟ್ವೇರ್ ಅಪ್ಡೇಟ್ ಆದಾಗ ಹೊರಗಡೆನಿಂದ ನೋಡೋಕೆ ಫೋನ್ ಹಳೇದ್ರ ತರನೇ ಕಾಣುತ್ತೆ. ಹೌದು, ಕವರ್, ಸ್ಕ್ರೀನ್ ಎಲ್ಲ ಅದೇ ಇರುತ್ತೆ. ಆದರೆ ಅದರ ಒಳಗಿನ ಕಾರ್ಯಕ್ಷಮತೆ, ಅದರ ವೇಗ ಸಂಪೂರ್ಣವಾಗಿ ಬದಲಾಗಿರುತ್ತೆ. ನಿಕೋದೇಮನ್ಗೆ ಬೇಕಾಗಿದ್ದುದು ಕೂಡ ಅದೇ ಆಂತರಿಕ ಬದಲಾವಣೆ. ಅದಕ್ಕಾಗಿಯೇ ಯೇಸು ಆತನಿಗೆ ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸ್ತಾರೆ. ನೀರಿನಿಂದ ಮತ್ತು ಪವಿತ್ರಾತ್ಮನಿಂದ ಹುಟ್ಟದಿದ್ರೆ ದೇವರ ರಾಜ್ಯನ ಸೇರಲಾರಿರಿ ಅಂತ ಹೇಳ್ತಾರೆ. ನೀರಿನಿಂದ ಮತ್ತು ಪವಿತ್ರಾತ್ಮನಿಂದ ಅಂದ್ರೆ ಈ ಸಾಫ್ಟ್ವೇರ್ ಅಪ್ಡೇಟ್ ಆಗೋ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಯೇಸು ವಿವರಿಸ್ತಾ ಇದ್ದಾರಾ? ಎಕ್ಸಾಕ್ಟ್ಲಿ. ಇಲ್ಲಿ ಯೇಸು ನಿಕೋದೇಮನಿಗೆ ಆತನದೇ ಧರ್ಮಶಾಸ್ತ್ರದ ಅಂದ್ರೆ ಹಳೆಯ ಒಡಂಬಡಿಕೆಯ ಒಂದು ಭಾಗನ ನೆನಪಿಸ್ತಾ ಇದ್ದಾರೆ. ಎಜೆಕಿಯೇಲ್ನ ಪುಸ್ತಕದ ಮಾತಲ್ವಾ? ಹೌದು. ಆ ಪುಸ್ತಕದಲ್ಲಿ ದೇವರು ಹೇಳ್ತಾರೆ, ನಾನು ನಿಮ್ಮ ಮೇಲೆ ಶುದ್ಧವಾದ ನೀರಿಂದ ಚುಮುಕಿಸುವೆನು, ನಿಮ್ಮ ಕಲ್ಲಿನ ಹೃದಯನ ತೆಗೆದು ಮಾಂಸದ ಹೃದಯನ ಕೊಡುವೆನು ಮತ್ತು ನನ್ನ ಆತ್ಮನ ನಿಮ್ಮಲ್ಲಿ ಇಡುವೆನು ಅಂತ. ಓಹೋ. ನಿಕೋದೇಮನಿಗೆ ಈ ವಾಕ್ಯಗಳೆಲ್ಲ ಬಾಯ್ಪಾಠ ಆಗಿತ್ತು. ಆದರೆ ಆತ ಅದನ್ನು ಕೇವಲ ಇತಿಹಾಸದ ಒಂದು ಪಾಠ ಅಂದ್ಕೊಂಡಿದ್ನೇ ಹೊರತು ಅದು ತನ್ನದೇ ಅಂತರಂಗದಲ್ಲಿ ಆಗಬೇಕಾದ ಬದಲಾವಣೆ ಅಂತ ಅರ್ತಿರ್ಲಿಲ್ಲ. ಅಂದ್ರೆ ಆತನಿಗೆ ಎಲ್ಲವೂ ಗೊತ್ತಿದ್ರೂ ಅದು ತನ್ನಿಗೆ ಅನ್ವಯಿಸುತ್ತೆ ಅನ್ನೋದು ಹೊಳೆದಿರಲಿಲ್ಲ. ಹೌದು. ನೀರು ಅಂದರ ಜ್ಞಾನಸ್ನಾನ ಹಾಗೂ ಹಿಂದಿನ ಪಾಪಗಳನ್ನು ತೊಳೆದುಕೊಳ್ಳೋ ಶುದ್ಧೀಕರಣ. ಪವಿತ್ರಾತ್ಮನು ಹೊಸ ಜೀವ ಕೊಡುವ ಶಕ್ತಿ. ಇದು ಕೇವಲ ಮೇಲ್ನೋಟದ ಬದಲಾವಣೆಯಲ್ಲ, ಆತ್ಮದ ಮಟ್ಟದಲ್ಲಿ ನಡೆಯುವ ಸಂಪೂರ್ಣ ನವೀಕರಣ. ಇದು ನಿಜಕ್ಕೂ ಅದ್ಭುತವಾದ ಸಂಪರ್ಕ. ಇಲ್ಲಿನ ಚರ್ಚೆ ಮತ್ತೊಂದು ಹಂತಕ್ಕೆ ಹೋಗುತ್ತೆ. ನಮ್ಮ ಮೂಲಗಳು ಹೇಳೋ ಹಾಗೆ ಯೇಸು ಆತನಿಗೆ ಶರೀರದಿಂದ ಹುಟ್ಟಿದ್ದು ಶರೀರಮಯ, ದೇವರಿಂದ ಹುಟ್ಟಿದ್ದು ದೈವಮಯ ಅಂತ ಹೇಳ್ತಾರೆ. ಕೇವಲ ತಿನ್ನೋದು, ಕುಡಿಯೋದು ಮತ್ತು ಲೌಕಿಕ ಆಸೆಗಳಲ್ಲೇ ಮುಳುಗಿದ್ರೆ ಅದು ಶರೀರಮಯ ಜೀವನ ಅಂತಾರೆ. ಹೌದು. ಆದ್ರೆ ನಾನಿಲ್ಲಿ ಒಂದು ಕಠಿಣ ಪ್ರಶ್ನೆ ಕೇಳೋಕಿಷ್ಟಪಡ್ತೀನಿ. ಶರೀರ ಮತ್ತು ಭೌತಿಕ ಜಗತ್ತು ಸಂಪೂರ್ಣವಾಗಿ ಕೆಟ್ಟದ್ದಾ? ಖಂಡಿತ ಇಲ್ಲ. ಅದೇ, ನಾವು ಮನುಷ್ಯರಾಗಿ ಹುಟ್ಟಿದ್ಮೇಲೆ ನಮ್ಗೆ ಹಸಿವಾಗುತ್ತೆ, ಲೌಕಿಕ ಆಸೆಗಳು ಇರ್ತವೆ, ನಾವು ಊಟ ಮಾಡ್ಲೇಬೇಕು ತಾನೇ. ಇದನ್ನೆಲ್ಲ ಕೇವಲ ಶರೀರಮಯ ಅಥವಾ ಪಾಪ ಅಂತ ತಳ್ಳಿ ಹಾಕೋದು ಎಷ್ಟು ಸರಿ? ಇದು ಪ್ರಕೃತಿಗೆ ವಿರುದ್ಧ ಅಲ್ವಾ? ನೀವು ಕೇಳಿದ್ದು ಬಹಳ ಸಹಜವಾದ ಮತ್ತು ಬಹುತೇಕರನ್ನ ಕಾಡುವಂತಹ ಪ್ರಶ್ನೆ. ಆದ್ರೆ ಇಲ್ಲಿ ಒಂದು ಸೂಕ್ಷ್ಮತೆನ ನಾವು ಅರ್ಥ ಮಾಡ್ಕೋಬೇಕು. ಶರೀರ ಕೆಟ್ಟದ್ದು ಅಂತ ಯೇಸು ಎಲ್ಲೂ ಹೇಳ್ತಾ ಇಲ್ಲ. ಓಕೆ. ತಿನ್ನೋದು, ಕುಡಿಯೋದು ಅಥವಾ ನಿದ್ರಿಸೋದು ಪಾಪ ಅಂತನೂ ಹೇಳ್ತಾ ಇಲ್ಲ. ಬದಲಾಗಿ ಯೇಸು ಮಾತಾಡ್ತಾ ಇರೋದು ನಿಯಂತ್ರಣದ ಬಗ್ಗೆ, ಕಂಟ್ರೋಲ್ ಬಗ್ಗೆ. ಹೌದು. ನಿಮ್ಮ ಶರೀರವನ್ನ ನೀವು ಆಳ್ತಾ ಇದ್ದೀರೋ ಅಥವಾ ನಿಮ್ಮ ಶರೀರದ ಆಸೆಗಳು ನಿಮ್ಮನ್ನ ಆಳ್ತಾ ಇದೆಯೋ ಅನ್ನೋದು ಇಲ್ಲಿನ ಮುಖ್ಯ ಪ್ರಶ್ನೆ. ಲೌಕಿಕ ಆಸೆಗಳೇ ನಮ್ಮ ಬದುಕಿನ ಏಕೈಕ ಗುರಿಯಾದಾಗ, ಹಣ, ಅಧಿಕಾರ, ಕೀರ್ತಿಯ ಬೆನ್ನತ್ತಿ ನಾವು ನಮ್ಮ ವಿವೇಚನೆಯನ್ನು ಕಳ್ಕೊಂಡಾಗ ಅದು ಶರೀರಮಯ ಜೀವನ ಆಗತ್ತೆ. ಓಹೋ, ಅಂದ್ರೆ ವಾಹನನ ನಾವು ಚಲಾಯಿಸ್ಬೇಕು, ವಾಹನವೇ ನಮ್ಮನ್ನ ಚಲಾಯಿಸೋ ಹಾಗೆ ಆಗ್ಬಾರ್ದು, ಹಾಗೆ ತಾನೇ? ಅಕ್ಷರಶಃ ಅದೇ. ನೀವು ವಾಹನದ ಸ್ಟೀರಿಂಗ್ ವೀಲನ್ನ ಯಾರ ಕೈಗೆ ಕೊಟ್ಟಿದ್ದೀರಿ ಅನ್ನೋದು ಮುಖ್ಯ. ಕ್ರೈಸ್ತರು ಆಚರಿಸೋ ಲಂಟು ಉಪವಾಸದ ಹಿಂದಿನ ಮೆಕ್ಯಾನಿಸಂ ಕೂಡ ಇದೇ ಆಗಿದೆ. ಉಪವಾಸ ಮಾಡೋದು ಅಂದ್ರೆ ಕೇವಲ ಹೊಟ್ಟೆಗಿಲ್ಲದೆ ಶರೀರನ ದಂಡಿಸೋದಲ್ಲ, ಬದಲಾಗಿ ಊಟದಂತಹ ಒಂದು ಅತ್ಯಂತ ಸಹಜವಾದ ಆಸೆಗೆ ಒಂದು ದಿನ ಇಲ್ಲ ಅಂತ ಹೇಳೋ ಮೂಲಕ ನಮ್ಮ ಮನಸ್ಸಿಗೆ ಒಂದು ಶಿಸ್ತನ್ನ ಕಲಿಸೋದು. ಅಂದ್ರೆ ಆಸೆಗಳನ್ನ ಕಂಟ್ರೋಲ್ ಮಾಡೋ ಟ್ರೈನಿಂಗ್. ಎಕ್ಸಾಕ್ಟ್ಲಿ.
ಊಟದ ಮೇಲೆಯ ಹತೋಟಿ ಸಾಧಿಸಿದವನು ಮುಂದೆ ಕೋಪ, ದುರಾಸೆ, ದ್ವೇಷದಂತಹ ಆಸೆಗಳು ಬಂದಾಗ್ಲೂ ಸುಲಭವಾಗಿ ಇಲ್ಲ ಅಂತ ಹೇಳೋ ಮಾನಸಿಕ ಶಕ್ತಿನ ಬೆಳೆಸ್ಕೊಳ್ತಾನೆ. ಇದು ನಮ್ಮ ಶರೀರದ ಆಸೆಗಳ ಮೇಲಿನ ಹತೋಟಿನ ನಾವು ಮರಳಿ ಪಡೆಯೋ ಪ್ರಕ್ರಿಯೆ. ಇದು ನಿಜಕ್ಕೂ ಕಣ್ತೆರೆಸುವಂತಹ ವಿವರಣೆ. ಉಪವಾಸದ ಹಿಂದಿನ ಈ ಮನೋವಿಜ್ಞಾನ ನನಗೆ ಇಷ್ಟು ಸ್ಪಷ್ಟವಾಗಿ ತಿಳಿದಿರ್ಲಿಲ್ಲ. ಶರೀರನ ದ್ವೇಷಿಸೋದಲ್ಲ, ಬದಲಾಗಿ ಆತ್ಮಕ್ಕೆ ಶಕ್ತಿ ತುಂಬೋದು ಇದರ ಉದ್ದೇಶ ಅಲ್ವಾ? ಹೌದು. ಆದ್ರೆ ಇದೊಂದು ದಿನದಲ್ಲಿ ಆಗುವಂತಹ ಬದಲಾವಣೆ ಖಂಡಿತ ಅಲ್ಲ. ಖಂಡಿತ ಅಲ್ಲ. ಇದೊಂದು ನಿರಂತರ ಪ್ರಕ್ರಿಯೆ. ಹೊಸ ಜನ್ಮ ಅಂದ್ರೆ ಯಾವುದೋ ಒಂದು ದಿನ ಮಾಡೋ ನಾಮಕರಣದಂಥ ಆಚರಣೆ ಅಲ್ಲ. ಯಾರೋ ಒಬ್ರು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅಥವಾ ಪ್ರತಿದಿನ ಚರ್ಚಿಗೋದ್ ಮಾತ್ರಕ್ಕೆ ಹೊಸ ಜನ್ಮ ಸಿಕ್ಕಂತಲ್ಲ. ಅಂದ್ರೆ ಅದು ನಮ್ಮ ದೈನಂದಿನ ಆಯ್ಕೆಗಳ ಮೇಲೆ ಡಿಪೆಂಡ್ ಆಗಿರುತ್ತಾ? ಹೌದು. ಅದು ಹಳೆಯ ಪಾಪದ ಹಾದಿನ ಬಿಟ್ಟು ಪ್ರತಿದಿನ ಪ್ರತಿಕ್ಷಣ ಕ್ರಿಸ್ತನ ದಾರಿನ ಅಳವಡಿಸಿಕೊಳ್ಳೋ ನಿರ್ಧಾರ. ಉದಾಹರಣೆಗೆ, ಯಾರಾದರೂ ನಿಮಗೆ ಅನ್ಯಾಯ ಮಾಡಿದಾಗ ಸೇಡು ತೀರಿಸ್ಕೊಳ್ಳೋ ಹಳೆಯ ಗುಣನ ಬದಿಗಿಟ್ಟು ಅವರನ್ನ ಕ್ಷಮಿಸೋ ದೈವಿಕ ಗುಣನ ಆಯ್ಕೆ ಮಾಡ್ಕೊಳ್ಳೋದು. ಇದು ಪ್ರತಿದಿನದ ನವೀಕರಣ. ಇದು ನಿಜಕ್ಕೂ ದೊಡ್ಡ ಸವಾಲು. ಯಾಕಂದ್ರೆ ಪ್ರತಿದಿನ ನಮ್ಮ ಹಳೆಯ ಅಭ್ಯಾಸಗಳನ್ನ ಬಿಟ್ಟು ಹೊಸ ದಾರಿಯಲ್ಲಿ ನಡೆಯೋದು ಸುಲಭವಲ್ಲ. ಹಾಗಾದ್ರೆ ಈ ದೈನಂದಿನ ನವೀಕರಣನ ಮಾಡೋದು ಹೇಗೆ? ನಮ್ಮ ಕೈಯಲ್ಲಿ ಕಣ್ಣಿಗೆ ಕಾಣೋ ಯಾವ ರಿಮೋಟ್ ಕಂಟ್ರೋಲ್ ಕೂಡ ಇಲ್ವಲ್ಲ. ಹೌದು. ಅದಕ್ಕೆ ಯೇಸು ಒಂದು ಅದ್ಭುತವಾದ ನೈಸರ್ಗಿಕ ಉದಾಹರಣೆನ ಕೊಡ್ತಾರೆ. ಪವಿತ್ರಾತ್ಮನ ಪ್ರಭಾವನ ವಿವರಿಸೋಕೆ ಅವರು ಗಾಳಿಯ ದೃಷ್ಟಾಂತನ ಬಳಸ್ತಾರೆ. ಆ ಗಾಳಿಯು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ತಿಳಿಯದು ಅನ್ನೋ ಮಾತಲ್ವಾ? ಅದೇ ಯೇಸು ಹೇಳ್ತಾರೆ, ಗಾಳಿಯು ತನಗೆ ತೋಚಿದ ಕಡೆ ಬೀಸುತ್ತೆ, ಅದರ ಸದ್ದು ನಿನಗೆ ಕೇಳಿಸುತ್ತೆ. ಆದರೆ ಅದು ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ ನಿನಗೆ ತಿಳಿಯದು. ಪವಿತ್ರಾತ್ಮನಿಂದ ಹುಟ್ಟಿದವರು ಹಾಗೆಯೇ ಅಂತ. ಈ ಉದಾಹರಣೆ ಎಷ್ಟು ಸರಳವಾಗಿದೆಯೋ ಅಷ್ಟೇ ಆಳವಾಗಿದೆ. ನೀವು ಗಾಳಿನ ಕಣ್ಣಿಂದ ನೋಡಕ್ಕಾಗಲ್ಲ, ಅದನ್ನು ಒಂದು ಪೆಟ್ಟಿಗೆಯಲ್ಲಿ ಬಂಧಿಸಿಡ್ಲೂ ಆಗಲ್ಲ. ಆದರೆ ಮರಗಳ ಎಲೆಗಳು ಅಲುಗಾಡಿದಾಗ, ಅದರ ತಂಪಾದ ಸ್ಪರ್ಶ ನಿಮ್ಮ ಮುಖಕ್ಕೆ ತಾಗಿದಾಗ ಅದರ ಶಕ್ತಿ ನಿಮಗೆ ಖಚಿತವಾಗಿ ಅರಿವಾಗುತ್ತೆ. ಈ ಗಾಳಿಯ ಉದಾಹರಣೆನ ನಾನು ಇಂದಿನ ವೈಫೈ ಸಿಗ್ನಲ್ಗೆ ಹೋಲ್ಸೋಕಿಷ್ಟಪಡ್ತೀನಿ. ವೈಫೈ ಸಿಗ್ನಲ್, ಇದು ಆಸಕ್ತಿದಾಯಕವಾಗಿದೆ. ಹೇಳಿ. ನೋಡಿ, ವೈಫೈ ತರಂಗಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಅವು ಎಲ್ಲಿಂದ ಬರ್ತಾವೆ, ಹೇಗೆ ಚಲಿಸ್ತಾವೆ ಅಂತ ನಾವು ಕಣ್ಣಿಂದ ನೋಡೋಕ್ಕಾಗಲ್ಲ. ಆದ್ರೆ ನಮ್ಮ ಫೋನಿನಲ್ಲಿ ಯಾವುದಾದ್ರೂ ಒಂದು ಹೈ ಡೆಫಿನಿಷನ್ ವಿಡಿಯೋ ಯಾವುದೇ ಅಡೆತಡೆ ಇಲ್ಲದೆ ಪ್ಲೇ ಆದಾಗ ಆ ಕಣ್ಣಿಗೆ ಕಾಣದ ವೈಫೈಯ ಶಕ್ತಿ ನಮ್ಗೆ ಅರಿವಾಗುತ್ತೆ. ಪವಿತ್ರಾತ್ಮನ ಕೆಲಸವೂ ಹೀಗೆಯೇ ಇರಬೇಕು ಅಲ್ವಾ? ಹೌದು. ಈ ವೈಫೈ ಹೋಲಿಕೆನ ಇನ್ನಷ್ಟು ವಿಸ್ತರಿಸೋದಾದ್ರೆ, ಕೇವಲ ಫೋನ್ ಇದ್ರೆ ಅಥವಾ ಕೇವಲ ರೌಟರ್ ಇದ್ರೆ ಸಾಲದು. ಆ ಅದೃಶ್ಯ ಕನೆಕ್ಷನ್ ಇರಬೇಕು ಮತ್ತು ಡೇಟಾ ಹರಿಬೇಕು. ಕರೆಕ್ಟ್. ನಿಕೋದೇಮನ ಪರಿಸ್ಥಿತಿಯೂ ಅದೇ ಆಗಿತ್ತು. ಆತನ ಬಳಿ ಧರ್ಮಶಾಸ್ತ್ರದ ಬೃಹತ್ ಜ್ಞಾನ ಇತ್ತು. ಎಲ್ಲ ಆಚರಣೆಗಳು, ಪದ್ಧತಿಗಳೂ ಗೊತ್ತಿತ್ತು. ಅಂದ್ರೆ ಆತನ ಬಳಿ ಅತ್ಯಾಧುನಿಕ ಫೋನ್ ಇತ್ತು. ಆದರೆ ಅವನಿಗೆ ಆ ಅಂತರಂಗದ ಸಂಪರ್ಕ ಇರಲಿಲ್ಲ. ಆ ವೈಫೈ ಕನೆಕ್ಷನ್ ಮಿಸ್ ಆಗಿತ್ತು. ಅಂದ್ರೆ ಆತನು ಕೇವಲ ನಿಯಮಗಳ ಪೆಟ್ಟಿಗೆಯಲ್ಲಿ ದೇವರನ್ನ ಹುಡುಕ್ತಾ ಇದ್ದ. ಹೌದು. ನಾವು ಎಷ್ಟೇ ಪೂಜೆ, ಪ್ರಾರ್ಥನೆ, ಉಪವಾಸಗಳನ್ನ ಮಾಡಿದ್ರೂ ಅದೆಲ್ಲವೂ ಕೇವಲ ಬಾಹ್ಯ ಆಚರಣೆಗಳಾಗಿದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನಾವು ಈ ಐತಿಹಾಸಿಕ ವಿಶ್ಲೇಷಣೆಯಿಂದ ಕಲಿಯಬಹುದಾದ ಅತಿದೊಡ್ಡ ಪಾಠವೇ ಇದು. ಕೇವಲ ಧಾರ್ಮಿಕ ಪದ್ಧತಿಗಳು ಮನುಷ್ಯನನ್ನ ರಕ್ಷಿಸಲಾರವು ಅಂತ. ಎಕ್ಸಾಕ್ಟ್ಲಿ. ಪವಿತ್ರಾತ್ಮನು ಮನುಷ್ಯನ ಹೃದಯದಲ್ಲಿ ಕೆಲಸ ಮಾಡುವಾಗ ಅದು ಯಾರಿಗೂ ಕಣ್ಣಿಗೆ ಕಾಣದೇ ಇರಬಹುದು. ಆದರೆ ಆ ವ್ಯಕ್ತಿಯ ನಡವಳಿಕೆಯಲ್ಲಿ, ಪ್ರೀತಿಯಲ್ಲಿ, ಕರುಣೆಯಲ್ಲಿ ಆಗೋ ಬದಲಾವಣೆ ಇಡೀ ಜಗತ್ತಿಗೆ ಸ್ಪಷ್ಟವಾಗಿ ಕಾಣುತ್ತೆ. ನೀವು ಹೇಳಿದ ಆ ವಿಡಿಯೋ ಪ್ಲೇ ಆದ ಹಾಗೆ. ಇದು ನಿಜಕ್ಕೂ ನಮ್ಮೆಲ್ಲರನ್ನೂ ಒಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಳುವಾಗೆ ಮಾಡುತ್ತೆ. ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ನನ್ಗೊಂದು ತೀವ್ರ ಕುತೂಹಲ ಮೂಡ್ತಾ ಇದೆ. ಏನದು? ಕಣ್ಣಿಗೆ ಕಾಣದ ಈ ಶಕ್ತಿ ಅಥವಾ ಅಂತರಂಗದ ಬದಲಾವಣೆ ನಿಕೋದೇಮನ ಜೀವನದಲ್ಲಿ ನಿಜಕ್ಕೂ ಏನಾದ್ರೂ ಪ್ರಭಾವ ಬೀರಿತಾ? ಆ ರಾತ್ರಿಯ ರಹಸ್ಯ ಭೇಟಿಯ ನಂತರ ಏನಾಯ್ತು? ಅವನ ಆ ಕತ್ತಲೆಯಿಂದ ಬೆಳಕಿನೆಡೆಗಿನ ಪಯಣ ಸಂಪೂರ್ಣ ಆಯ್ತಾ? ಅಥವಾ ಆ ಕಥೆ ಆ ರಾತ್ರಿಗೆ ಮುಕ್ತಾಯ ಆಯ್ತಾ? ಇಲ್ಲ, ಆ ಕಥೆ ಆ ರಾತ್ರಿಗೆ ಖಂಡಿತ ಮುಗಿಲಿಲ್ಲ. ಬದಲಾಗಿ ಅಲ್ಲಿಂದಲೇ ಆತನ ನಿಜವಾದ ಮರುಹುಟ್ಟು ಶುರುವಾಯಿತು ಅಂತ ಹೇಳ್ಬೋದು. ಓಹೋ. ಇತಿಹಾಸನ ಮುಂದುವರಿಸಿ ನೋಡಿದಾಗ ಈ ಭೇಟಿಯ ಅಸಲಿ ಪ್ರಭಾವ ನಮಗೆ ತಿಳಿಯೋದು ಆತನ ಮುಂದಿನ ನಡೆಗಳನ್ನು ನೋಡಿದಾಗ. ಸ್ವಲ್ಪ ಸಮಯದ ನಂತರ ಆ ಸನ್ಹೆಡ್ರಿನ್ ಸಭೆಯು ಯೇಸುವನ್ನ ಬಂಧಿಸಲು ಸಂಚು ರೂಪಿಸ್ತಾ ಇದ್ದಾಗ ಇದೇ ನಿಕೋದೇಮ ಸಭೆಯಲ್ಲಿ ಎದ್ದು ನಿಂತು ಯೇಸುವಿನ ಪರವಾಗಿ ಮಾತಾಡ್ತಾನೆ. ಕಾನೂನಿಗೆ ವಿರುದ್ಧ ಅಲ್ವಾ ಅಂತ ಪ್ರಶ್ನಿಸ್ತಾನಲ್ವಾ? ಹೌದು. ಅಂದ್ರೆ ಕತ್ತಲೆಯಲ್ಲಿ ಕದ್ದುಮುಚ್ಚಿ ಬಂದಿದ್ದ ವ್ಯಕ್ತಿ ಈಗ ಇಡೀ ಸಭೆಯ ಮುಂದೆ ಯೇಸುವಿನ ಪರವಾಗಿ ಧ್ವನಿ ಎತ್ತುತ್ತಿದ್ದಾನಾ?
ಇದು ದೊಡ್ಡ ಬದಲಾವಣೆಯೇ ಸರಿ. ಹೌದು, ಆದರೆ ಆತನ ಕಥೆಯ ಅಂತಿಮ ಮತ್ತು ಅತ್ಯಂತ ರೋಮಾಂಚಕ ಘಟ್ಟ ಬರೋದು ಯೇಸುವನ್ನ ಶಿಲುಬೆಗೇರಿಸಿದ ನಂತರ. ಯೇಸುವನ್ನ ಅಪರಾಧಿಯಂತ ಶಿಲುಬೆಗೇರಿಸಲಾಗಿತ್ತು. ಆತನ ಸ್ವಂತ ಶಿಷ್ಯರೇ ಭಯದಿಂದ ಪ್ರಾಣ ಉಳಿಸ್ಕೊಳ್ಳಕ್ಕೆ ದಿಕ್ಕಾಪಾಲಾಗಿ ಓಡಿಯೋಗಿದ್ರು. ಆ ಪರಿಸ್ಥಿತಿ ತುಂಬಾ ಭಯಾನಕವಾಗಿತ್ತು. ಅಂತಹ ಕಠಿಣ ಮತ್ತು ಅಪಾಯಕಾರಿ ಸಮಯದಲ್ಲಿ ಇದೇ ನಿಕೋದೇಮ ಹಗಲು ಹೊತ್ತಿನಲ್ಲಿ ಎಲ್ಲರ ಮುಂದೆಯೂ ಬಹಿರಂಗವಾಗಿ ಬರ್ತಾನೆ. 100 ಪೌಂಡ್ ತೂಕದ ಬೆಲೆಬಾಳುವ ಸುಗಂಧ ದ್ರವ್ಯಗಳನ್ನು ತಂದು ಯೇಸುವಿನ ಪಾರ್ಥಿವ ಶರೀರನ ಹೂಳಲು ಅರಿಮಥಾಯದ ಯೋಸೇಫನ ಜೊತೆ ನಿಲ್ಲುತ್ತಾನೆ. ವಾವ್, ಇದು ನಿಜಕ್ಕೂ ಮೈಜುಮ್ಮೆನಿಸೋ ಕಥೆ. ಸಮಾಜದ ಭಯದಿಂದ ರಾತ್ರಿಯ ಕತ್ತಲೆಯಲ್ಲಿ ಅಡುಗುಕೊಂಡು ಬಂದಿದ್ದ ವ್ಯಕ್ತಿ ಯಾವ ಸಮಾಜ ಆತನನ್ನ ಬಹಿಷ್ಕರಿಸಬಹುದು ಅಂತ ಭಯಪಟ್ಟಿದ್ನೋ ಅದೇ ಸಮಾಜದ ಮುಂದೆ ನಿಂತು ಒಬ್ಬ ಅಪರಾಧಿಯ ಶವ ಸಂಸ್ಕಾರ ಮಾಡಲು ಅಷ್ಟು ದೊಡ್ಡ ನಿರ್ಧಾರನ ತಗೊಳ್ತಾನೆ ಅಂದ್ರೆ ಆತನಲ್ಲಿ ಎಷ್ಟು ದೊಡ್ಡ ಆಂತರಿಕ ಬಿರುಗಾಳಿ ಎದ್ದಿರ್ಬೇಕು ಅಲ್ವಾ? ಹೌದು, ಖಂಡಿತ. ಇದುವೇ ಪವಿತ್ರಾತ್ಮನ ನಿಜವಾದ ಪ್ರಭಾವ. ಇದುವೇ ಮೇಲಿಂದ ಹುಟ್ಟುವುದು ಅಂದ್ರೆ. ಆತನು ತನ್ನ ಅಧಿಕಾರ, ಸ್ಥಾನಮಾನ ಎಲ್ಲವನ್ನೂ ಕಳ್ಕೊಳ್ಳೋ ಅಪಾಯ ಇದ್ದರೂ ಆತನಲ್ಲಿ ಆ ಭಯ ಮಾಯವಾಗಿತ್ತು. ಅಜ್ಞಾನದ ಭಯದ ಕತ್ತಲೆಯಿಂದ ಬಂದ ನಿಕೋದೇಮ ಕೊನೆಗೆ ಸತ್ಯದ ಪರವಾಗಿ ನಿಲ್ಲೋ ಅಷ್ಟು ಧೈರ್ಯಶಾಲಿಯಾಗ್ತಾನೆ. ನಿಜವಾದ ಜ್ಞಾನ ಮತ್ತು ಅಂತರಂಗದ ಶುದ್ಧೀಕರಣ ಇದ್ದಾಗ ಜಗತ್ತಿನ ಯಾವ ಭಯವೂ ನಮ್ಮನ್ನ ಕಾಡೋದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಕರೆಕ್ಟ್. ಅಂದಿನ 4 ಗಂಟೆಗಳ ರಹಸ್ಯ ಭೇಟಿ ಒಬ್ಬ ಮನುಷ್ಯನ ಇಡೀ ಅಸ್ತಿತ್ವವನ್ನೇ ಬದಲಾಯಿಸ್ಬಿಡ್ತು. ಎಂತಹ ಅದ್ಭುತವಾದ ಪಯಣ! ರಾತ್ರಿಯ ಕತ್ತಲೆಯಲ್ಲಿ ನಡುಗೋ ಹೃದಯದಿಂದ ಶುರುವಾದ ಒಂದು ಭೇಟಿ ಭೌತಿಕ ಮತ್ತು ಆಧ್ಯಾತ್ಮಿಕ ಜನನದ ನಡುವಿನ ದೊಡ್ಡ ಗೊಂದಲನ ಬಗೆಹರಿಸಿ ಕೊನೆಗೆ ಒಬ್ಬ ವ್ಯಕ್ತಿನ ಅತ್ಯಂತ ಧೈರ್ಯಶಾಲಿಯನ್ನಾಗಿ ಮಾಡಿದ ಕಥೆಯಿದು. ಹೌದು. ಕೇವಲ ಬಾಹ್ಯ ಧಾರ್ಮಿಕ ಆಚರಣೆಗಳಿಗಿಂತ ಹೆಚ್ಚಾಗಿ ಕಣ್ಣಿಗೆ ಕಾಣದ ಗಾಳಿಯಂತಿರೋ ಪವಿತ್ರಾತ್ಮನಿಗೆ ನಮ್ಮ ಹೃದಯನ ಒಡ್ಡಿಕೊಳ್ಳೋದ್ರ ಪ್ರಾಮುಖ್ಯತೆನ ನಾವು ಇಂದು ಬಹಳ ಆಳವಾಗಿ ಅರ್ಥ ಮಾಡ್ಕೊಂಡ್ವಿ. ಹೌದು. ನಾವು ಈ ಚರ್ಚೆಯಲ್ಲಿ ಗಮನಿಸಿದ ಪ್ರತಿಯೊಂದು ಅಂಶವೂ, ಅದು ಕತ್ತಲೆಯಿಂದ ಬೆಳಕಿನೆಡೆಗಿನ ಪಯಣ ಇರ್ಬೋದು, ಶರೀರದ ಮೇಲಿನ ಹತೋಟಿ ಇರ್ಬೋದು, ಅಥವಾ ಬಾಹ್ಯ ಆಚರಣೆಗಳನ್ನು ಮೀರಿ ಬೆಳೆಯೋದಿರ್ಬೋದು, ಇವೆಲ್ಲವೂ ನಮ್ಮ ಇಂದಿನ ಬದುಕಿಗೂ ಅಷ್ಟೇ ಪ್ರಸ್ತುತ ಆಗಿವೆ. ಖಂಡಿತ. ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆನ ನಮ್ಮ ಕೇಳುಗರ ಮುಂದಿಟ್ಟು ಈ ಚರ್ಚೆನ ಮುಗ್ಸೋಣ ಅನಿಸ್ತಿದೆ. ಖಂಡಿತ, ಹೇಳಿ. ಗಾಳಿಯಂತೆ ಪವಿತ್ರಾತ್ಮನು ತನ್ನಿಚ್ಛೆಯಂತ ಬೀಸುತ್ತಾನೆ. ಆ ಕಣ್ಣಿಗ ಕಾಣದ ಶಕ್ತಿ ನಮ್ಮನ್ನ ಸದಾ ಬದಲಾವಣೆಗೆತ್ತ ಕರಿತಾ ಇರುತ್ತೆ ಅಂತ ನಾವು ಅರಿತೀವಿ. ಆದ್ರೆ ಒಮ್ಮೆ ನಮ್ಮದೇ ದೈನಂದಿನ ಜೀವನದತ್ತ ತಿರುಗಿ ನೋಡ್ಕೊಳ್ಳೋಣ. ಆ ಅದೃಶ್ಯ ಪವಿತ್ರ ಗಾಳಿನ ತಡೆಯೋಕೆ ನಾವು ನಮ್ಮದೇ ಆದ ಅಹಂಕಾರ, ಕೇವಲ ಬಾಹ್ಯ ಧಾರ್ಮಿಕ ಆಚರಣೆಗಳು ಮತ್ತೆ ಪೂರ್ವಗ್ರಹಗಳ ದೊಡ್ಡ ಕಾಂಕ್ರೀಟ್ ಗೋಡೆಗಳನ್ನು ಕಟ್ತಿದ್ದೀವೋ? ಅಥವಾ ಆ ಗಾಳಿನ ಸ್ವಾಗತಿಸಿ ನಮ್ಮ ಬದುಕಿನ ದೋಣಿನ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸಲು ಧೈರ್ಯದಿಂದ ಪಟಗಳನ್ನ ಅಂದ್ರೆ ಸೇಲ್ಸನ್ನ ಹಾರಿಸ್ತಾ ಇದ್ದೀವೋ? ಈ ಗೋಡೆಗಳನ್ನ ಒಡೆದು ಅಂತರಂಗದ ಗಾಳಿಗೆ ಮೈಯೊಡ್ಡುವ ಸಮಯವಿದು ಅಂತ ಯೋಚಿಸ್ತಾ ಇಂದಿನ ಈ ಆಳವಾದ ವಿಶ್ಲೇಷಣೆನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಈ ಚಿಂತನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯಲಿ. ಹೌದು. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.